ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಮಂಡಿಯನ್ನು ಹೇಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸಮರ್ಗೆ ತುಂಬಾ ಒಳ್ಳೆಯ ಆಹಾರ ಅಂತಲೇ ಹೇಳಬೇಕು. ಹೊರಗಡೆ ತಿನ್ನೋಕ್ಕೂ ಕೂಡ ತಂಪಾಗಿರುತ್ತೆ, ದೇಹಕ್ಕೂ ಕೂಡ ತಂಪನ್ನು ಒದಗಿಸುತ್ತೆ ಈ ರಾಗಿ ಹಾಲ್ಬಾಯಿ. ಸೊ ನಾನು ಇದೇನು ಮಾಡಿದ್ದೀನಿ ಅಂದರೆ 2 ಲೋಟದಷ್ಟು ರಾಗಿಯನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನೆನೆ ಹಾಕಿ ಓವರ್ನೈಟು ಅದನ್ನು ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ರಾಗಿ ಹಾಲನ್ನು ತೆಕ್ಕೊಂಡಿದ್ದೀನಿ. ಈ ರಾಗಿ ಹಾಲನ್ನು ತೆಗೆದಾದ್ಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೋಬೇಕು. ಕೆಲವರಿಗೆ ತುಂಬಾ ಜಾಸ್ತಿ ಬೆಲ್ಲ ಬೇಕನ್ಸಿದ್ರೆ ನೀವು ಜಾಸ್ತಿ ಸ್ವೀಟ್ ಬೇಕಂತಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ಇದಾಗಿದೆ ನೋಡಿ, ಬೆಲ್ಲ ತುಂಬ ಚೆನ್ನಾಗಿ ಕರ್ಕೊಂಡಿದೆ. ಇದನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ ಗ್ಯಾಸ್ ಮೇಲೆ ಇಟ್ಟು ತಿರುಗಿಸ್ಕೊತಾ ಇದ್ದೀನಿ. ಕೈ ಹಿಡಿದು ಕೆಳಗಡೆ ಹಿಡಿದೇ ಇರೋ ಥರ ಇದನ್ನು ತಿರುಗಿಸ್ಕೊತಾ ಇರಬೇಕು. ಈ ರಾಗಿ ಹಾಲ್ಬಾಯಲ್ಲಿ ರಾಗಿ ಅಂತಂದರೆ ನಿಮಗೆ ಗೊತ್ತು, ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ತಾರೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಆಹಾರ ಇದು. ಸೊ ಬೇಸಿಗೆಗಾಲದಲ್ಲಿ ನಮ್ಮ ದೇಹವನ್ನು ತಂಪನ್ನು ಕೂಡ ಮಾಡುತ್ತೆ. ಸೊ ನೋಡಿ, ಈ ರೀತಿಯಾಗಿ ತಿರುಗ್ಕೊತಾ ಇರಬೇಕು. ಇದು ಸ್ವಲ್ಪ ಸ್ವಲ್ಪ ಕಟ್ಟುತ್ತಾ ಬರುತ್ತೆ. ಇದು ಟ್ರಾನ್ಸ್ಪರೆಂಟ್ ಶೇಪ್ ಕೂಡ ಪಡ್ಕೊಳ್ಳುತ್ತೆ. ಸೊ ಮತ್ತು ಈ ರಾಗಿ ಹಿಟ್ಟೇನಿದೆಯಲ್ಲ ಅದು ಬೇಯುತ್ತೆ. ಸೊ ಆವಾಗ ಇದರ ರುಚಿ ಇನ್ನೂ ಡಬಲ್ ಆಗುತ್ತೆ. ಸೊ ಈಗ ಇದನ್ನು ಕಾಯಿಸ್ತಾ ಇದ್ದೀನಿ. ಹಾಗೆ ಒಂದು ಪ್ಲೇಟ್ಗೆ ಏನು ಮಾಡಿದ್ದೀನಿ, ತುಪ್ಪವನ್ನು ಕೂಡ ಸವರ್ಕೊತಾ ಇದ್ದೀನಿ. ಇದನ್ನು ಸ್ಪ್ರೆಡ್ ಮಾಡೋದ್ರಿಂದ ರಾಗಿ ಮಣ್ಣಿನ ಬೇಗ ಎತ್ತಬಹುದು. ಅದಕ್ಕೆ ಯಾವುದೇ ರೀತಿ ಹಿಡ್ಕೊಳ್ಳಲ್ಲ ಪಾತ್ರೆಗೆ. ಮುಕ್ಕಾಲಷ್ಟು ಆಗಿದೆ. ಈಗ ನೋಡಿ, ಸ್ವಲ್ಪ ನೋಡಿ ಈಗ ಆಗೇ ಬಿಡ್ತು. ಸೊ ಇದಾದ ತಕ್ಷಣ ಏನು ಮಾಡ್ತಿದ್ದೀನಿ ಅಂದರೆ ನೋಡಿ, ಈ ರೀತಿಯಾಗಿ ಇದು ಪಾತ್ರೆಯನ್ನು ಬಿಟ್ಕೊತಾ ಇದೆ ಅಂದರೆ ಆಗಿದೆ ಅಂತ ಅರ್ಥ, ಬೆಂದಿದೆ ಕೂಡ. ಸೊ ನಾನು ಇದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ 1-2 ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇದರಿಂದ ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ನಯವಾಗಿರುತ್ತೆ. ಸೊ ರುಚಿ ಕೂಡ ತುಂಬ ಡಬಲ್ ಆಗುತ್ತೆ ತುಪ್ಪ ಹಾಕೋದ್ರಿಂದ. ಯಾವುದೇ ಸ್ವೀಟ್ ಪದಾರ್ಥಗಳಿಗೆ ತುಪ್ಪವನ್ನು ಸೇರಿಸೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ನಾನು ಮಾಡಿರೋದು 2 ಬಟ್ಲಷ್ಟು ಆಗಿದೆ. ಸೊ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬಟ್ಲಿಗೆ ಹಾಕಿ ಇದನ್ನು ತಣಿಸ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿದರೆ ಇದು ಹಲ್ವದ ಥರ ಬಿಟ್ಕೊಳ್ಳುತ್ತೆ. ಸೊ ಕಟ್ ಮಾಡೋದಕ್ಕೆ ಕೂಡ ಈಸಿಯಾಗಿರುತ್ತೆ. ನಿಮ್ಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿ ಅದನ್ನು ಸರ್ವ್ ಮಾಡಿ ತುಪ್ಪ ಅಥವಾ ಮೊಸರು ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.